ನಮಸ್ಕಾರಗಳು. ನನ್ನ ಹೆಸರು ಒಬ್ಬರು ಬಚ್ಚಿ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ಬೆಳಗಾವಿ. ನನ್ನ ಹೆಸರು ನವೀನ ಕುಮಾರಿ. ನನ್ನ ಹೆಸರು ಸುದೀಪ್ ಅಂತ. ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ವಾಟರ್ ಲೆವೆಲ್ ಇಂಡಿಕೇಟರ್ ಯೂಸಿಂಗ್ HC-SO4 motor and Arduino. Material requires Arduino Uno, jumper wires and the sensors, ultrasonic sensors. Or we use the wires made to Toyota and made to Bell. ನಾವಿಲ್ಲಿ ಏನು ನೋಡ್ತೇವೆ ಅಂದ್ರೆ ಅಡ್ರೆಸ್ ಅಂತ ನೋಡ್ತೇವೆ. ಪ್ರಯೋಗ ಮಾಡಬೇಕಾದ್ರೆ ನಾವು ನೋಡ್ತೇವೆ ಇಲ್ಲಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಬೇಕು. ಇಲ್ಲಿ ನಾವು ಈ ಸೆನ್ಸರ್ನಿಂದ ಕೆಳಭಾಗದಲ್ಲಿ ನಡುವಿನ ದೂರವನ್ನು ನಾವು ಇಲ್ಲಿ ನೋಡ್ತೀವಿ. ಈಗ 18 ಇದೆ. ಈಗ ಇದರಲ್ಲಿ ನೀರು ಹಾಕಿದಾಗ ರಿಕ್ವೆಸ್ಟ್ ಮಾಡಿದಾಗ ಈ ಡಿಸ್ಟೆನ್ಸ್ ಎಷ್ಟು ಬರ್ತದೆ? 18 ನಂಬರ್ ಬರುತ್ತೆ. ನೀರಿನ ಮಟ್ಟ ಹೆಚ್ಚಾದಂತೆ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. 15 14 13 ಈಗ ನೀರಿನ ಮಟ್ಟ ಕಡಿಮೆ ಆಗಲ್ಲ ಮತ್ತು ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ. 15 ನಂಬರ್ಸ್ ಹೇಳಿ. 15 ಹೀಗೆ ನೀರಿನ ಪ್ರಮಾಣ ಒಂದು ಸೆಕೆಂಡ್. ಹೆಚ್ಚದಂತೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತದೆ. ಹ್ಞೂ ಈ ರೀತಿಯಾಗಿ ನೀರಿನ ಪ್ರಮಾಣ ಹೆಚ್ಚದಂತೆ ಅಂತರ ಕಡಿಮೆ ಆಗುತ್ತದೆ ಮತ್ತು ನೀರಿನ ಪ್ರಮಾಣ ಕಡಿಮೆ ಆದಂತೆ ಅಂತರ ಹೆಚ್ಚಾಗುತ್ತದೆ. ಇದರ ಉಪಯೋಗ ಇದನ್ನು ನಾವು ಅನೇಕ ಒಂದು ಬಿಲ್ಡಿಂಗ್ಗಳಲ್ಲಿ ನಾವು ಅಲ್ಲಿ ಮೇಲ್ಗಡೆ ಹೋಗಿ ನೀರಿನ ಪ್ರಮಾಣ ಚೆಕ್ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ಈ ಥರ ಒಂದು ಸೆನ್ಸಾರನ್ನು ನಾವು ಬಿಲ್ಡಿಂಗ್ಗಳಲ್ಲಿ ಒಂದು ಸಿಂಟೆಕ್ಸ್ಗಳಿಗೆ ಫಿಕ್ಸ್ ಮಾಡಿ ಅಲ್ಲಿ ತೋರಿಸೋದು. ಈಗ ಈ ಉದಾಹರಣೆಗೆ 20 ಆ ಸಿಂಟೆಕ್ಸ್ ಅಂತರ 20 ಮೀಟರ್ ಇರುತ್ತೆ. ಅದರಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ 15 ಮೀಟರ್ ಕಡಿಮೆ ಡಿಸ್ಟೆನ್ಸ್ ಆಗಿರುತ್ತೆ. ಅದನ್ನು ನಾವು ಎಷ್ಟು ಮೀಟರ್ ನೀರಿದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಟೋಟಲ್ ಆ ಸಿಂಟೆಕ್ಸ್ನ ಒಂದು ಎತ್ತರ ಮತ್ತು ಅಲ್ಲಿ ನೀರಿನ ಪ್ರಮಾಣ ತೋರಿಸ್ತಕ್ಕಂಥ ಡಿಸ್ಟೆನ್ಸನ್ನು ಮೈನಸ್ ಮಾಡಿದಾಗ ಎಷ್ಟು ಪ್ರಮಾಣ ಇರುತ್ತೆ ಅಷ್ಟು ಪ್ರಮಾಣ ನೀರನ್ನು ನೋಡ್ಬೋದು. ಮತ್ತು ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಲ್ಲಿ ನಾವು ನೀರನ್ನು ಅದಕ್ಕೆ ಬಿಡಬಹುದು. ಧನ್ಯವಾದ.